ಹಲೋ ಗೆಳೆಯರೇ, ನಮಸ್ತೆ. ವೆಲ್ಕಮ್ ಟು ಅವರ್ ಚಾನಲ್. ಸ್ನೇಹಿತರೆ, ನಿಮಗೆ ಮದುವೆ ಆಗೋದಕ್ಕೆ ಹೆಣ್ಣು ಬೇಕಾಗಿದ್ರೆಯಾ? ಹಾಗಾದರೆ ನಮ್ಮ ಚಾನಲಲ್ಲಿ ನಿಮ್ಮ ಬಯೋಡಾಟಾನ ಕಳಿಸ್ಕೊಡಿ. ನೀವು ಇಷ್ಟಪಟ್ಟಂಥ ಹುಡುಗಿನ ನಾವು ನಿಮಗೆ ಕಂಪೇರ್ ಮಾಡಿಬಿಟ್ಟು ಮದುವೆ ಮಾಡಿಸ್ತೇವೆ. ನೀವು ಕಳಿಸಬೇಕಾಗಿರ್ತಕ್ಕಂಥ ಐ ಡಿ ಬಂದುಬಿಟ್ಟು Sri9591@gmail.comಗೆ ನಿನ್ನ ಬಯೋಡಾಟಾನ ಕಳಿಸ್ಕೊಡಿ ಬೇಗ ಬೇಗ. ಆ್ಯಂಡ್ ಸ್ನೇಹಿತರೆ, ಇವತ್ತು ನಮಗೆ ಕಳಿಸಿಕೊಟ್ಟವರು ಅಂಜಲಿ ಅಂತ. ಇವರ ಫೋಟೋದಲ್ಲಿ ನೋಡ್ತಿದ್ರಲ್ಲ, ಇವರೇ. ಆ್ಯಂಡ್ ಇವರ ವಯಸ್ಸು ಬಂದು 26 ವರ್ಷ. ಬೆಂಗಳೂರಿನಲ್ಲಿ ವಾಸವಾಗಿರ್ತಕ್ಕಂಥ ನಿವಾಸಿಗಳು. ಸುಮಾರು 10 ವರ್ಷಗಳಿಂದ ಅಲ್ಲೇ ಇದ್ದಾರೆ. ಹುಟ್ಟಿದಂತಹ ಊರು ಆಗಿರ್ತಕ್ಕಂಥ ಬೆಂಗಳೂರಿನಲ್ಲೇ ಇವರು ಕೂಡ ಬೆಳೆದ್ಬಿಟ್ಟು ಬಂದಿರತಕ್ಕಂಥದ್ದು ಅಂಜಲಿ ಅವರು. ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ನೋಡ್ಕೊಳ್ಳಿ. ಪ್ರಸ್ತುತ ಮದುವೆ ಆಗುವಂತಹ ವಯಸ್ಸಾಗಿದೆ. ಇವಾಗಿಂದಲೇ ನಾನು ಗಂಡು ಹುಡುಕಾಟ ಮಾಡೋಕ್ಕೆ ಸ್ಟಾರ್ಟ್ ಆದರೆ ನನ್ನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗುವಂಥವ್ರು, ಜೊತೆಗೆ ನನ್ನ ಅರ್ಥ ಮಾಡ್ಕೊಂಡು ಹೋಗುವಂಥವ್ರು ಸಿಗ್ತಾನೆ. ಸಡನ್ನಾಗಿ 30 ವರ್ಷ ಆಗಿದೆ ಗಂಡು ಹುಡುಕಾಟ ಮಾಡಬೇಕು ಅಂದರೆ ಯಾವನು ಕೂಡನು ಅಂತ ಕಟ್ಬಿಡ್ತಾರೆ ಮನೇಲಿ ಅಂತ ಇವರೇ ಹುಡುಕಾಟ ಮಾಡ್ತಿದ್ದಾರೆ. ಒಬ್ಬ ಸಂಬಂಧ ಬೆಳೆಸೋದಕ್ಕೆ ಹುಡುಗ ಬೆಂಗಳೂರಿನ ಕಂಪ್ನಿ ಒಂದರಲ್ಲಿ ಹೆಲ್ಪರ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಕ್ಕಂಥ ಇವರು 15ರಿಂದ 20 ಸಾವಿರ ರೂಪಾಯಿ ಸಂಬಳ ಪಡ್ತಿರ್ತಾರೆ. ಈ ಒಂದು ಅಂಜಲಿ ಅವರು ನೋಡೋದಕ್ಕೆ ಹೆಂಗಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಆ್ಯಂಡ್ ನೋಡೋದಕ್ಕೆ ವೈಟ್ ಆಗಿದ್ದಾರೆ. ಹಳದಿ ಕಲರಲ್ಲಿ ಬಟ್ಟೆ ಹಾಕ್ಕೊಳ್ತಾರೆ, ತುಂಬ ಚೆನ್ನಾಗಿರುತ್ತೆ. ಇನ್ನು ಮೂಗಿನ ಬತ್ತಿ ಕೂಡ ಅಷ್ಟೇ ಲಕ್ಷಣವಾಗಿರ್ತಕ್ಕಂಥ ಅಂಜಲಿ ಅವ್ರನ್ನ ಮದುವೆ ಆಗಬೇಕು ಅಂದರೆ ಹುಡುಗ ಅವ್ರಿಗೆ ಇಷ್ಟ ಆಗಬೇಕಂದ್ರೆ ಓದಿರ್ಬೇಕಂತೆ, ಜೊತೆಗೆ ಒಳ್ಳೆಯ ಒಂದು ಮನಸ್ಸಿನ ವ್ಯಕ್ತಿ ಆಗಿರಬೇಕಂತೆ. ಸ್ನೇಹಿತರೆ, ನಾನು ಅವಾಗವಾಗ ಒಂದು ಸ್ವಲ್ಪ ಕೋತಿ ಥರ ಲೂಸ್ ಥರ ಆಡ್ತಾ ಇರ್ತೀನಿ. ಸೊ ಅದಕ್ಕೆಲ್ಲನೂ ಕೂಡ ಸಿಟ್ಟು ಮಾಡ್ಕೊಳ್ದೇನೆ ಒಂದು ಒಳ್ಳೆಯ ರೀತಿಯಲ್ಲಿ ಹೇಳಿ, ನನಗೆ ತಿಳಿಸಿ ಹೇಳಿ, ನನಗೆ ಅರ್ಥ ಆಗುತ್ತೆ ಅಂತ ಇವರು ಹೇಳಿದ್ದಾರೆ. ಸ್ನೇಹಿತರೆ, ನಿಮ್ಮದು ತೋಟ ಹೊಲ ಇದ್ದರೆ ಸಾಕು, ಅಲ್ಲೇ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ. ಇವಾಗ ಬೆಂಗಳೂರಿನ ಒಂದು ಹೆಲ್ಪರ್ ಅಸಿಸ್ಟೆಂಟಾಗಿ ಏನು ಕೆಲಸ ಮಾಡ್ತಿದ್ದಾರೆ 20 ಸಾವಿರ ರೂಪಾಯಿದು. ಸೊ ಬೈ ಚಾನ್ಸ್ ನೀವೇನಾದರೂ ರೈತರಿರ್ತೀರಾ, ರೈತಗಾರಿಕೆಯಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತೀರಾ ಅಂತ ಇದ್ದರೆ, ನನಗೆ ಹೋಗೋದು ಬರೋದು ಸ್ವಲ್ಪ ದೂರ ಆಗ್ತಿದೆ ಅಂತಂದರೆ ಇವರು ಆ ಒಂದು ಕೆಲಸ ಬಿಟ್ಬಿಟ್ಟು ನಿಮ್ಮ ಗದ್ದೆನಲ್ಲೇ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು ಆಫರ್ ಬೇರೆ ನಿಮಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ಕೊಳ್ತಿದ್ದೀರಾ, ಇಬ್ಬರು ಕೂಡ ಸೇರ್ಕೊಂಡು ಕೆಲಸ ಮಾಡೋಣ, ಒಟ್ಟಿನಲ್ಲಿ ಒಳ್ಳೆಯ ಸಂಸಾರ ನಡೆಸ್ಕೊಂಡು ಹೋಗೋಣ. ಹುಡುಗ ನನಗೆ ಇಷ್ಟ ಆಗಬೇಕು. ಪ್ರಶ್ನೆತ ಓದಿರ್ತಕ್ಕಂಥ ಹುಡುಗ ಇದ್ದರೆ ಬೇಗ ಬೇಗ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು ಊರನ್ನು ತಿಳಿಸಿ, ನಾನೇ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬರೀ ಅವ್ರ ಹತ್ರ ಇಷ್ಟೇ ಒಂದು ಆಸ್ತಿ ಇದೆ ಅಂತ ಅಷ್ಟೇ ತಿಳ್ಕೊಳಕ್ಕೆ ಹೋಗ್ಬೇಡಿ. ಈ ಒಂದು XIV 700 ಈ ಒಂದು ಕಾರನ್ನು ಖರೀದಿ ಮಾಡಬೇಕು ಅಂತ ಅವರ ಕನಸಿದೆ ಸ್ನೇಹಿತರೆ. ಸುಮಾರು ಏನಿಲ್ಲ ಅಂತಂದರೂ 6 ವರ್ಷಗಳಿಂದ ಈ ಒಂದು ಕನಸನ್ನು ಕಾಣ್ತಕ್ಕಂಥದ್ದು ಇವರು. ಸೊ ಇವ್ರಿಗೆ ಬೆಂಗಳೂರಿಗೆ ಕೆಲಸಕ್ಕೆ ಹೋಗ್ಬಿಟ್ಟು ಇವರು ಪ್ರಸ್ತುತ 5ರಿಂದ 6 ವರ್ಷ ಆಯಿತಾ. ಇವಾಗ ಇವ್ರ ಹತ್ರ ಸೇವ್ ಆಗಿರ್ತಕ್ಕಂಥ ದುಡ್ಡು 2ರಿಂದ 3 ಲಕ್ಷ ರೂಪಾಯಿ ಸೇವ್ ಆಗಿದೆ ಅಂತೆ. ಅದು ಬಂದ್ಬಿಟ್ಟು ತಂದೆ ತಾಯಿಗೆ ಕೇಳಬಾರ್ದು. ಸೊ ಅವ್ರ ಹತ್ರನೇ ಎಷ್ಟು ಅಂತ ಕೇಳಬೇಕು ಅಂತ ಬಿಟ್ಬಿಟ್ಟು ಇವರೇ ಖುದ್ದಾಗಿ ಒಂದು ಸೇವ್ ಮಾಡಿಬಿಟ್ಟು ಕೆಲಸದಿಂದ ಒಂದು ಕಾರ್ ತೊಗೊಳ್ಬೇಕು ಸುತ್ತಾಡೋದಕ್ಕೆ. ನನ್ನ ಫ್ಯಾಮ್ಲಿನಲ್ಲಿ ಬಂದ್ಬಿಟ್ಟು ಮಿಡಲ್ ಕ್ಲಾಸಿನ ಮನೆ ತಂದ ಹುಡುಗಿ. ಸ್ನೇಹಿತರೆ, ಯಾರೇ ಆಗಿರಲಿ ಮಧ್ಯಮ ಒಂದು ವರ್ಗದ ಕುಟುಂಬ ಏನಿರುತ್ತೆ ಅವರಲ್ಲಿ ಏನಾದರೂ ತೆಗೆದುಕೊಳ್ಬೇಕು, ಏನಾದರೂ ಮಾಡಬೇಕು ಅಂದರೆ ಒಂದು ವರ್ಷದಿಂದ ಸೇವಿಂಗ್ ಮಾಡ್ಕೊಂಡು ಬರಬೇಕು ಅಂತ ಸಿಚುವೇಷನಲ್ಲಿರುತ್ತೆ. ಅದರಲ್ಲೂ ಇವರಿಗೆ ಇರತಕ್ಕಂಥ ಸಿಚುವೇಷನ್ ಕೂಡ ಅದೇ ಸಂದರ್ಭ ಇದೆ ನೋಡಿ ಸ್ನೇಹಿತರೆ. ಪ್ರಾಬಬ್ಲಿ ಇವ್ರ ಹತ್ರ ಆ ಒಂದು ಸಂದರ್ಭ ಏನಿದೆ, ಈ ಒಂದು ಕಾರನ್ನ ನಾನು ಖರೀದಿ ಮಾಡ್ತೀನಿ. ಆದರೆ ಮದುವೆ ಆದಾಗ ಮಾಡ್ತೀನೋ ಮದುವೆ ಆಗೋಕ್ಕೂ ಮುಂಚೆನೂ ಮಾಡ್ತೀನಿ, ಅದು ಗೊತ್ತಿಲ್ಲ. ಒಟ್ಟಿನಲ್ಲಿ ದುಡ್ಡು ಅಂತ ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ನನ್ನ ಮದುವೆ ಆಗೋನಿಗೂ ಕೂಡ ಕಾರಿನ ಮಾಹಿತಿ ಹೇಳಿಡಿ ಸರ್. ಯಾಕಂದರೆ ಅವ್ರಿಗೂ ಕೂಡ ಅದರ ಬಗ್ಗೆ ಜ್ಞಾನ ಇತ್ತು ಅಂದರೆ ನನಗೆ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಅವರು ಫೋಟೋ ಕಳಿಸಿದ್ರು. ನಾನು ಅದರ ಮಾಹಿತಿ ಹೇಳ್ತಾ ಹೋಗಿದ್ದೀನಿ ಅಷ್ಟೇ. ನೋಡಿ ಸ್ನೇಹಿತರೆ, ಇದೇ ಒಂದು ಕಾರು. ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ ನಿಮಗೆ. ನೀವು ಇಲ್ಲಿ ನೋಡ್ಕೊಳ್ತಿರ್ಬೋದು ಒಳಗಡೆ ಇರ್ತಕ್ಕಂಥ ಈ ಒಂದು ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ಆ್ಯಂಡ್ ಅವರು ಫಸ್ಟ್ ಆಫ್ ಆಲ್ ಈ ಒಂದು ಕಾರನ್ನು ಅಂದರೆ ಈ ಒಂದು ಸ್ವಿಫ್ಟಲ್ಲಿ XIV 700 ಕಾರನ್ನು 700 ಇದೆ, 450 ಇದೆ, 2 ಮಾಡಲಲ್ಲಿ ಸಿಗುತ್ತೆ ನಿಮಗೆ. ಅವರು ಇಷ್ಟಪಟ್ಟಿದ್ದಾರೆ. ಒಳಗಡೆ ಇರ್ತಕ್ಕಂಥ ಸಿಸ್ಟಮ್ ನೋಡಿಬಿಟ್ಟು ಅವರು ಇಷ್ಟಪಟ್ಟಿರ್ತಕ್ಕಂಥದ್ದು. ಯಾಕಂದರೆ ಅಷ್ಟೊಂದು ಬಾರ್ಬಸ್ ಆಗಿ ಆ್ಯಂಡ್ ಅಷ್ಟೊಂದು ಲುಕ್ಕಲ್ಲಿ ಈ ಒಂದು ಒಳಗಡೆ ಇರ್ತಕ್ಕಂಥ ಸ್ಪೇಸ್ಗಳನ್ನು ಆ್ಯಡ್ ಮಾಡಿದ್ದಾರೆ. ನೋಡೋರಿಗೆ ಯಾವ ರೀತಿ ಕಾಣಿಸುತ್ತೆ ಅಂದರೆ ಲುಕ್ಕಲ್ಲಿ ವಾವ್ ಏನು ಸಖತ್ತಾಗಿದೆ ಗುರು, BMW ಕಾರಿನ ರೀತಿಯಲ್ಲಿ ಇದೆಯಲ್ಲ ಅಂತ ಅಂದ್ಬಿಟ್ಟು ಕಣ್ಣು ಕುಕ್ಕುತ್ತಲ್ವ, ಆ ರೀತಿ ಸಿಸ್ಟಮ್ ಇದರಲ್ಲಿ ಇದೆ ಅಂತಲೇ ಅವ್ರಿಗೂ ಕೂಡ ಈ ಒಂದು ಕಾರು ಇಷ್ಟ ಆಗಿರೋದು. ನೋಡ್ಕೊಳ್ಳಿ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಅವ್ರು ದುಡ್ಡು ಕೊಟ್ಬಿಟ್ಟು ತೆಗೆದುಕೊಳ್ತಾರೆ ಅಂತ ಹೇಳಿದ್ದಾರೆ. ಬಟ್ ನೀವು ಇವ್ರಿಗೆ ಕಾರು ಓಡಿಸ್ತೀನಿ ನಾನು, ನನ್ನ ಹತ್ರ ಎಲ್ಲನೂ ಕೂಡ ಗೊತ್ತು ಅಂತ ಹೇಳಿಬಿಟ್ಟು ಅದೇ ರೀತಿಯಾಗಿ ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅವರೇ ನಿಮಗೆ ರೀಪ್ಲೈ ಮಾಡಿಬಿಟ್ಟು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ತಾರೆ. ಮತ್ತು ನಾನು